ನಾವೆಲ್ಲ ಒಂದು ಸೇರ್ಕೊಂಡು ಒಂದು ಪ್ಲಾನ್ ಮಾಡಿದ್ವಿ, ಒಂದಿನ ಒಂದು ಸುಂದರವಾಗಿ ಎಲ್ಲರೂ ಒಟ್ಟಿಗೆ ಕಳಿಬೇಕಂತ ಹೇಳಿ. ಸೊ ಹಾಗಾಗಿ ನಾವು ಮಂಗಳೂರಿಂದ ಬ್ರಹ್ಮಾವರಕ್ಕೆ ಒಂದು ಪಿಕ್ನಿಕ್ ಅನ್ನು ಅರೇಂಜ್ ಮಾಡಿದ್ವಿ. ಸೊ ನಾವು ಮಂಗಳೂರಿಂದ ಒಂದು ಬೆಳಗ್ಗೆ 10 ಗಂಟೆಗೆ ಹೊರಟು ಬ್ರಹ್ಮಾವರಕ್ಕೆ ರೀಚ್ ಆಗ್ಬೇಕಾದ್ರೆ ಒಂದು ಮಧ್ಯಾಹ್ನ ಒಂದು 1 ಗಂಟೆ ಆಗಿತ್ತು. ಸೊ ನಾವು ಮಧ್ಯಾಹ್ನ 1 ಗಂಟೆಗೆ ಎಲ್ಲರೂ ಬಂದು ಇಳಿದದ್ದು ಬ್ರಹ್ಮಾವರದಲ್ಲಿ. ಈ ಒಂದು ಎಕ್ಸಾಕ್ಟ್ ಪ್ಲೇಸ್ ನ ಹೆಸರು ನೀಲಾವರ ಅಂತ ಹೇಳಿ, ಆಯ್ತಾ. ಎಲ್ರಿಗೂ ನಮಸ್ಕಾರ. ಸೊ ನಾವೆಲ್ಲ ಇಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಖಂಡಿತವಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ. ಇನ್ನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ. ಹೇಗಿತ್ತು ನಮ್ಮ ಒಂದು ಪಿಕ್ನಿಕ್? ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಲ್ಲಿ ಬಂದ ತಕ್ಷಣ ನಮ್ಮನ್ನು ಮ್ಯಾಂಗೋ ಜ್ಯೂಸ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಪಾಪ ಹಾರ್ಡ್ ವರ್ಕಿಂಗ್ ಮನುಷ್ಯ ನಮ್ಮ ಲಗೇಜ್ ಎಲ್ಲ ತಗೊಂಡು ಹೋಗ್ತಿದ್ದಾರೆ. ಅದೊಂದು ರೂಮ್ ಸಹ ಅಂದ್ರೆ ನಾವು ತಗೊಂಡದ್ದು 1 ನೈಟ್ ಪ್ಯಾಕೇಜ್ ಆದ ಕಾರಣ ಸೊ ನಮಗೆ ಇಲ್ಲಿ ಸ್ಟೇ ಆಗಲಿಕ್ಕೆ ರೂಮ್ ಕೊಟ್ಟಿದ್ದಾರೆ. ನಾವು ಒಂದು 20 ಮೆಂಬರ್ಸ್ ಇದ್ವಿ, ಮಕ್ಕಳೆಲ್ಲ ಸೇರಿ. ಸೊ ಹಾಗೆ ನಮಗೆ 5 ರೂಮ್ಸ್ ಅನ್ನು ಕೊಟ್ಟಿದ್ದಾರೆ. ನಮಗೆ ಇದು ರೂಮ್ಸ್ ಎಲ್ಲ ಕರೆಕ್ಟ್ ಆಗಿತ್ತು, ಚೆನ್ನಾಗಿತ್ತು ರೂಮ್, ತೊಂದರೆ ಇಲ್ಲ. ಮತ್ತೆ ನಾವು ರೂಮಿಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಬಂದದ್ದು ಇಲ್ಲಿ ಲಂಚ್ಗೆ ಡೈರೆಕ್ಟ್ ಆಗಿ. ಲಂಚ್ ಇದೊಂದು ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ, ನಾವು ಅವ್ರ ಹತ್ರ ಮೊದಲೇ ಹೇಳಿದ್ವಿ ನಾವು ಪ್ಯೂರ್ ವೆಜಿಟೇರಿಯನ್ಸ್ ಅಂತ ಹೇಳಿ. ಸೊ ಹಾಗಾಗಿ ಅವರು ನಮಗೆ ಅಲ್ಲೇ ಒಂದು ನೀಲಾವರ ಯಾವುದು ಟೆಂಪಲ್ ಉಂಟು, ಸೊ ಅಲ್ಲಿ ಒಂದು ಭಟ್ರ ಹತ್ರ ಹೇಳಿ ನಮಗೆ ಪ್ಯೂರ್ ಆಗಿ ವೆಜಿಟೇರಿಯನ್ ಮೀಲ್ ಅನ್ನು ಕೂಡ ನಮಗೆ ಪ್ರಿಪೇರ್ ಮಾಡಿದ್ರು. ನಮಗಂತೂ ತುಂಬಾನೇ ಖುಷಿ ಆಯ್ತು. ಈ ಜನ ಯಾವ್ದೊಂದು ವಿಡಿಯೋ ನೋಡಿದೆ, ಆ ವಿಡಿಯೋದಲ್ಲಿ ನೇಳ್ತಾರಲ್ಲ ಹೀಗೆ ದೊಂಬುತೂಲೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ನಮ್ಮಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ರು. ನೀವು ವಿಡಿಯೋ ನೋಡ್ತಾ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಏನೆಲ್ಲ ಆಕ್ಟಿವಿಟೀಸ್ ಮಾಡಿದ್ವಿ. ಕೇವಲ ಇದು ಮಾತ್ರ ಆಕ್ಟಿವಿಟೀಸ್ ಅಲ್ಲ, ಇಲ್ಲಿ ನಿಮಗೆ ಜಿಪ್ ಲೈನ್ ಉಂಟು, ಮತ್ತೆ ಬೋಟಿಂಗ್ ಉಂಟು, ಕೈಕಿಂಗ್ ಉಂಟು, ಹಾಗೆ ಹಲವಾರು ಆಕ್ಟಿವಿಟೀಸ್ ಇದೆ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ, ನೀವು ಕೂಡ ಎಂಜಾಯ್ ಮಾಡಿ. ರೆಡಿ ಆಗ್ತಾ ಉಂಟು, ಎಲ್ಲ ಬೋಟ್ ಹಾಕ್ತಾ ಇದ್ದಾರೆ. ಇದು ಮಕ್ಕಳಿಗೆ ಜಾರ್ಬಂಡಿ ಅಲ್ಲ, ಇದರಿಂದ ಕೆಳಗೆ ಇಳಿಲಿಕ್ಕೆ ಕೊಬ್ಬುಲಿ ಅಂತ. ಮರ ಅಂತ ಅದು. ಮರವಾ? ಮರವ ಅದು ಮರಲ್ಲ. ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಧೋನಿ ಸಾಗಲಿ ಮುಂದೆ ಹೋಗಲಿ, ಒಮ್ಮೆ ನಮ್ಮ ರೀತಿ ಬೀಳಲಿ ಅಂತ. ಮತ್ತೆ ರೆಡ್ಡಿ ಮಾಡೋದು ಬರ್ತಾನೆ ಒಂದು ವೇಳೆ ಈಗ ಸರಿ ಆಯ್ತು. ನೋಡಿ ತೋರಿಸಿ. ಅಷ್ಟುಂಟಾ? ಶೆಲ್ ಫಿಶ್, ಶೆಲ್ ಫಿಶ್ ಜೀವ ಇದೆಲ್ಲ. ನೀರೇ ನೀರಟ್ಟ ಅವ್ಯಾ ಸ್ವಿಮ್ ಅಂತ್ಲೇ.
Monthly, Two shots, let's pour it up. I know what you're thinking, but tomorrow won't come for us. This life that we're living, ain't never gonna give it up. Double shot for the gifted, and one more for us. There you go, drink it up. All this love in a cup. Yeah, we go slow, we go fast. Yeah, we can't get enough. We stay all day, all night, living in paradise. Remember, you don't get it twice. The time of your life. ಏನು ಗೊತ್ತಾ, ನಾವೆಲ್ಲ ಇವಾಗ ಫ್ರೆಶ್ ಅಪ್ ಆಗಿ ಬಂದ್ವಿ. ನಮಗೆ ರೆಸಾರ್ಟ್ ಅವರೇ ಈ ಒಂದು ಗ್ರೂಪ್ ಸೆಷನ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಹಲವಾರು ಒಂದು ಗ್ರೂಪ್ ಆಕ್ಟಿವಿಟೀಸ್, ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರಂತೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಬಂದ್ವಿ. ಅದಾದ್ಮೇಲೆ ನಮಗೆ ಡಿನ್ನರ್ ಕೂಡ ಉಂಟು. ಟೀಮ್ 1 ಸ್ಟ್ರೈಟ್ ಲೈನ್. Team number 2 is the winner again. And the last one, you. Come on, fast, come on. Bega, ಮರಬಂಟ ಬುದ್ಧಿಯುಳ್ಳ ಹನುಮಂತ ಅಡ್ಡಾಡಿ ಹಾಡಿದರೆ ಆಕಾಶಕ್ಕೆ ಕುಣಿದು ಬಾರೆ ಮನೆದು ಅಲೆದು ಬಾರೆ ನಿನ್ನ ಮೇಲೆ ಹರಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವದಿಂದ ಸರಿಹಾದಾರೆ ಒಲವೇ ವಿಸ್ಮಯ ನಾನು ನೀಯೊಲಿದ ಕ್ಷಣದಿಂದಲೇ ಈ ಭೂಮಿ ಬಾನು ಹೊಸದಾಗಿದೆ. ಖುಷಿಯಿಂದ ಈ ಮನವೆಲ್ಲ ಹೂವಾಗಿದೆ. ಬೇರೇನೋ ಬೇಕಿಲ್ಲ ನೀನಲ್ಲದೆ. ಕುಣಿದು ಬಾರೆ ಒಲಿದು ಬಾರೆ ಜೀವಕ್ಕೆ ಜೀವ ತಂದವಳೆ ಸನಿಹ ಬಾರೆ ಒಲವೇ ವಿಸ್ಮಯ. ಪನೀರ್ ಗ್ರೇವಿ ಒಂದು ಗೋಬಿ ಒಂದಾದೆ ಒಡಿಯ ಪೂಜಾ ಇದ್ರ ಪೂಜಾ ನಿಕ್ ಇದ್ರ ಪೂಜಿ ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಈಗ ನಾವು ನ್ಯಾಚುರಲ್ ಆಗಿ ಒಂದು ಫಿಶ್ ಸ್ಪಾ ಮಾಡ್ತಾ ಇದ್ದೇವೆ. ಕುತ್ಕೊಂಡು ಸ್ಪಾ ಮಾಡಿ ಸ್ಪಾ ಮಾಡಲಿಕ್ಕೆ ಒಂದು ಕಾಲು Hey there, what you drinking? Two shots, let's pour it up. I know what you're thinking. ನೋಡಿ, ಒಬ್ರು ಹೋಗ್ತಾ ಇದ್ದಾರೆ ಓಕೆ. ಅಲ್ಲಿಂದ ಎಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಆ ಕಡೆ, ಈ ರಿವರಿಂದ ಆ ರಿವರ್ ತನಕ. ಚೆನ್ನಾಗಿದೆ ಅಲ್ಲ? ಗುಜ್ಜೆ ತುಲೆ ತಾತಂಡೊಂದು ಎಲ್ಲಿ ಗುಜ್ಜೆ ತುಲೆ Remember, you don't get it twice. The time of your life. Yes, come on, keep going. ಎಂತಿನ ಮಾರ ನಿಕ್ಲು. ಓಕೆ, ಇದಾಗಿತ್ತು ಈ ಒಂದು ರೆಸಾರ್ಟ್ನ ಕಂಪ್ಲೀಟ್ ಬ್ಲಾಗ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಸೊ ಹೋಗ್ಲಿಕ್ಕಿದ್ರೆ ನಾನು ನಿಮಗೆ ಇವರ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಖಂಡಿತ ಅವಾಗ ಸ್ವಲ್ಪ ಚೆಕ್ ಮಾಡಿ, ಹಾಗೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ನೀವು ಹೋಗ್ಬೋದು. ಫ್ಯಾಮಿಲಿಯೊಂದಿಗೆ, ಫ್ರೆಂಡ್ಸೊಂದಿಗೆ, ಇಲ್ಲಾಂದರೆ ನೀವು ಸ್ಕೂಲ್ ಪಿಕ್ನಿಕ್, ಕಾಲೇಜ್ ಪಿಕ್ನಿಕ್ ಎಲ್ಲ ಹೋಗೋದಾದರೆ ಇದೊಂದು ಬೆಸ್ಟ್ ಸ್ಪಾಟ್. ಸೊ ಈ ಒಂದು ಸಮ್ಮರ್ ವೆಕೇಶನ್ ಮುಗಿಯೋ ಮೊದಲು ಖಂಡಿತವಾಗಿ ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ, ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.